ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಹಾಗಾದರೆ ನೋಡ್ರಿ, ನಾನಿವತ್ತು ಸೂಪರ್ ಟೇಸ್ಟಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ, ನಾವು ಹೊರಗಡೆ ಎಲ್ಲ ತಿಂತೀವಲ್ವ, ಡ್ರೈ ಗೋಬಿನ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಡ್ರಿ. ಹೊರಗಡೆ ತಿನ್ನೋ ಬದಲಿ ಮನೆಯಲ್ಲೇ ಈ ಥರ ಈಸಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬ ಖುಷಿ ಆಗುತ್ತೆ. ಆಮೇಲೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಹಾಗಾದರೆ ನೋಡಿ ಹೇಗೆ ಮಾಡೋದು ಅಂತ ಹೇಳಿ. ಕ್ರಿಸ್ಪಿ ಆದಂತಹ ಖಡಕ್ ಆದಂಥ ಡ್ರೈ ಗೋಬಿ ರೆಸಿಪಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವುದೇ ಫುಡ್ ಕಲರನ್ನು ಹಾಕಿಲ್ಲ, ನ್ಯಾಚುರಲ್ ಹಾಗೆ ಹೇಗೆ ಮಾಡೋದು ಅಂತೇಳಿ. ನೋಡಿರಿ ಎಷ್ಟು ಮೇಲೆ ಕ್ರಿಸ್ಪಿಯಾಗಿ ಬಂದಿದೆ, ಒಳಗಡೆ ತುಂಬ ಸಾಫ್ಟಾಗಿ ಬಂದಿದೆ. ಗೋಬಿ ಅಂತೂ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿರಿ, ತುಂಬ ಟೇಸ್ಟಿಯಾಗಿ ಬಂದಿದೆ. ಇದೇ ರೀತಿ ನೀವು ಕೂಡ ಮನೆಯಲ್ಲೇ ಮಾಡ್ಕೊತೀನಿ ನೋಡಿರಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡಿರಿ. ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗಾದರೆ ನೋಡಿರಿ, ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ, ಹೇಗೆ ಮಾಡ್ತೀನಿ ಅಂಥೇಳಿ. ನಾನು ಫಸ್ಟು ಇಲ್ಲಿ ಗೋಬಿನ ಈ ಥರ ಬಿಡಿಸಿ ತೊಗೊಂಡಿದ್ದೀನಿ. ಇದರಲ್ಲಿ ನೋಡಿರಿ ಸಣ್ಣ ಹುಳ ಇರುತ್ತೆ. ಅದಕ್ಕೆ ನಾವು ಇದನ್ನೇನು ಮಾಡಬೇಕು ಅಂದರೆ ಒಂದೆರಡು ಸರಿ ಚೆನ್ನಾಗಿ ಇದನ್ನು ವಾಶ್ ಮಾಡಬೇಕು. ಆಮೇಲೆ ಸ್ವಲ್ಪ ಬಿಸಿನೀರು ತಗೊಳ್ರಿ. ನೀರು ಬಿಸಿ ಚೆನ್ನಾಗಿ ಕಾಯಿಸ್ಕೊಂಡ್ಬಿಟ್ಟು ಇದಕ್ಕೆ ಗೋಬಿನ ಇದ್ರಾಗ ಹಾಕ್ರಿ. ಫ್ಲವರನ್ನು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಬಿಡಬೇಕು. ನೀವು ಯಾವುದೇ ಗೋಬಿ ಐಟಮ್ಸ್ ಮಾಡಬೇಕಾದ್ರೆ ಇದನ್ನು ಫಾಲೋ ಮಾಡಿರಿ. ಯಾಕಂದರೆ ಬಿಸಿನೀರಲ್ಲಿ ನಾವು ತೊಳೆಯೋದ್ರಿಂದ ಅಥವಾ ಒಂದು ಸ್ವಲ್ಪ ಈ ಥರ ನೆನೆಸಿ ಇಡೋದ್ರಿಂದ ಅದರಲ್ಲಿರುವಂತೆಲ್ಲ ಕೀಟಾಣುಗಳು ಸತ್ತು ಹೋಗುತ್ತೆ. ಅಂದರೆ ನಾವು ಹುಳ ಇರುತ್ತೆ ಅದರಲ್ಲಿ, ಅದು ನಮಗೆ ಸೂಕ್ಷ್ಮ ಹುಳಗಳು ಕಾಣಿಸೋದಿಲ್ಲ. ಒಂದೊಂದು ಸರಿ ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಡ್ರಿ. ಒಂದು 5 ನಿಮಿಷ ಇದರಲ್ಲಿ ಬಿಟ್ಟು ನಾನು ಇದನ್ನು ಸೋಸಿ ತೊಗೊಂಡು ಬರ್ತೀನಿ. ಆವಾಗ ಚೆನ್ನಾಗಿ ಅದು ಎಲ್ಲ ಕ್ಲೀನ್ ಆಗುತ್ತೆ. ಈಗ ನೋಡಿರಿ, ಈ ಥರ ಮಿಕ್ಸ್ ಮಾಡಿರಿ. ನೀರಿನಾಗೆ ಮಿಕ್ಸ್ ಮಾಡಿ ಒಂದು ಜಸ್ಟ್ 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ವಾಶ್ ಆಗುತ್ತೆ ಅದು. ಆಮೇಲೆ ಫ್ರೆಶ್ ಆಗುತ್ತೆ ನೋಡಿರಿ. ನೀವು ಯಾವುದೇ ಇದ್ರದ್ದು ರೆಸಿಪಿ ಮಾಡಬೇಕಾದ್ರೂ ಇದನ್ನು ಈ ಥರ ಮಾಡಿರಿ. ಇಲ್ಲಿ ನಾನು ನೋಡಿರಿ ಡ್ರೈ ಗೋಬಿ ಮಸಾಲ ಏನೇನು ಹಾಕೋದಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ, ಗರಂ ಮಸಾಲೆ 1 ಸ್ಪೂನು, ಧನಿಯಾ ಪುಡಿ 1 ಚಿಟಿಕೆ, ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಎಲ್ಲ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ. ಈಗ ಇದ್ರ ಮಿಕ್ಸ್ಚರನ್ನು ಬ್ಯಾಟರ್ ರೆಡಿ ಮಾಡೋಣ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಾನು ಒಂದು ಪಾತ್ರೆಗೆ. ಆಮೇಲೆ ಇಲ್ಲಿ ನೋಡಿರಿ ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತಗೊಳ್ರಿ. ನಾನಿಲ್ಲಿ ಎಲ್ಲದನ್ನು ಸಮ ಪ್ರಮಾಣದಲ್ಲಿ ಬಳಸ್ತಾಯಿದ್ದೀನಿ. ಈಗ 2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿ, ಆಮೇಲೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ನೋಡಿರಿ, ನಾನೆಲ್ಲ ತೋರಿಸಿದಂಥ ಮಸಾಲನ ಇದಕ್ಕೆ ಹಾಕ್ತಾಯಿದ್ದೀನಿ. ಉಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿರಿ. ಹಿಟ್ಟಲ್ಲಿ ನೀವು ಇದನ್ನು ಈ ಬ್ಯಾಟರ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದೇ ಸ್ಟ್ರಕ್ಚರ್ನಲ್ಲಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಇದರಲ್ಲಿ ನಾವು ಹಾಕಿರೋಂಥ ಉಪ್ಪು ಖಾರ ಎಲ್ಲದನ್ನು ಹಿಟ್ಟಲ್ಲೇ ಫಸ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ಚೆನ್ನಾಗಿ ಕೋಟ್ ಆಗುತ್ತೆ ನೋಡಿರಿ. ಈಗ ನಾನು ಬಿಸಿನೀರನ್ನು ಬಸ್ದು ಗೋಬಿನ ತೊಗೊಂಡು ಬಂದಿದ್ದೀನಿ. ಇದನ್ನ ಈಗ ಒಣ ಹಿಟ್ಟಿನಲ್ಲೇ ಹಾಕೋಣ ಫಸ್ಟು. ಯಾಕಂದರೆ ಒಣ ಹಿಟ್ಟಿನಲ್ಲೇ ಹಾಕೋದ್ರಿಂದ ಎಲ್ಲ ಅದು ಹಿಟ್ಟೇನಿದೆ ಚೆನ್ನಾಗಿ ಕೋಟ್ ಆಗುತ್ತೆ ನೋಡಿರಿ ಗೋಬಿಗೆ. ಸ್ವಲ್ಪ ಅದು ಹಿಟ್ಟು ಹಿಡಿಯೋದು ಕಷ್ಟ, ಹಂಗಾಗಿ ಏನು ಮಾಡಬೇಕು, ಸ್ವಲ್ಪ ಒಣ ಹಿಟ್ಟಿನಲ್ಲೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಎಲ್ಲ ಕಡೆ ಹಿಟ್ಟು ಸ್ಪ್ರೆಡ್ ಆಗುತ್ತೆ, ಅಂಟ್ಕೊಳ್ಳುತ್ತೆ. ಇಲ್ಲಾಂದರೆ ಅಂಟಲ್ಲ ಸರಿಯಾಗಿ. ಇದನ್ನ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ನೀವು ಜಾಸ್ತಿ ನೀರು ಮಾಡೋಕ್ಕೆ ಹೋಗಬಾರ್ದು. ನೀರು ಮಾಡಿದ್ರೆ ನೋಡಿರಿ ಗೋಬಿ ಎಲ್ಲ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ ಚೆನ್ನಾಗಿ.
ಅಂದರೆ ಎಲ್ಲ ಕಡೆ ಚೆನ್ನಾಗಿ ಹಿಟ್ಟು ಅಂಟ್ಕೊಳ್ಳುತ್ತೆ, ಕೋಟಿಂಗ್ ಆಗುತ್ತೆ ನೋಡಿರಿ. ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ಚೆನ್ನಾಗಿ ಸ್ವಲ್ಪ ಅಬ್ಸರ್ವ್ ಆಗಲಿ, ಎಲ್ಲ ಮಸಾಲೆ ಅದಕ್ಕೆಲ್ಲ ಅಂಟ್ಕೊಳ್ಳಿ. ಈಗ 5 ನಿಮಿಷ ಆದಮೇಲೆ ನಾವಿಲ್ಲಿ ಕಡಾಯಿನ ಬಿಸಿ ಮಾಡೋಕ್ಕೆ ಇಡೋಣ ಕರಿಯೋಕ್ಕೆ. ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಗೋಬಿ ಕರಿಯೋಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕೋಣ. ಎಣ್ಣೆ ಕೂಡ ಅಷ್ಟೇ ನೋಡಿರಿ, ಚೆನ್ನಾಗಿ ಬಿಸಿ ಆಗಬೇಕು. ಇದು ಗೋಬಿ ಕೋಟಿಂಗ್ ಬಿಟ್ಕೋಬಾರ್ದು, ಒಂದು ಹತ್ರ ಹಿಟ್ಟು ಒಂದು ಹತ್ರ ಗೋಬಿ ಆಗುತ್ತೆ. ಆ ಥರ ಆಗಬಾರ್ದು ಅಂದರೆ ನೋಡಿರಿ, ಎಣ್ಣೆನ ಸರಿಯಾಗಿ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಕಾದ್ಮೇಲೆ ಬಿಡಬೇಕು, ಆವಾಗ ನೋಡಿರಿ ಕೋಟಿಂಗ್ ಬಿಟ್ಕೊಳ್ಳಲ್ಲ ಹಿಟ್ಟು. ಈಗ ನೋಡಿರಿ ಎಣ್ಣೆ ಕಾದಿದೆ, ಚೆನ್ನಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಒಂದೊಂದೇ ಗೋಬಿನ ಸೇರಿಸ್ತಾ ಇದ್ದೀನಿ. ಹೀಗೆ ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಒಂದು 5ರಿಂದ 10 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಚೆನ್ನಾಗಿ ನೆನೆಯುತ್ತೆ ನೋಡಿರಿ. ಎಲ್ಲ ಪೀಸಸ್ನ ಈ ಥರ ಎಣ್ಣೆಯಲ್ಲಿ ಕರಿಯಿರಿ. ನೀವು ಇದೇ ಮೆಥಡ್ನಲ್ಲಿ ಗೋಬಿ ಮಂಚೂರಿಯನ್ ಮಾಡ್ಬೋದು, ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಈ ಡ್ರೈ ಗೋಬಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಆಮೇಲೆ ಇಮ್ಮಿಡಿಯೇಟಾಗಿ ನಾವು ಬೇಗನೆ ಮಾಡ್ಬೋದು ನೋಡಿರಿ. ಹೊರಗಡೆ ಎಲ್ಲ ಟೇಸ್ಟಿಂಗ್ ಸಾಲ್ಟು ಮತ್ತು ಫುಡ್ ಕಲರ್ ಎಲ್ಲ ಹಾಕಿರ್ತಾರೆ. ಈ ರೀತಿ ಹೆಲ್ತಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳಿಗೂ ಇಷ್ಟಪಡ್ತಾರೆ, ಆಮೇಲೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ಈಗ ಇದನ್ನು ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ತಿರುಗಿಸಾಕೋಣ. ಅಲ್ಲಿವರೆಗೂ ನೀವು ಸೌಟ್ ಹಾಕಿ ತಿರುಗಿಸ್ಬಾರ್ದು. ಫಸ್ಟು ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಿರುಗಿಸಿ ಹಾಕ್ರಿ. ನೋಡಿ ಸ್ವಲ್ಪನೂ ಕೋಟಿಂಗ್ ಬಿಟ್ಟು ಬಂದಿಲ್ಲ, ಚೆನ್ನಾಗಿ ಬಂದಿದೆ ನೋಡಿರಿ. ಈಗ ಇದನ್ನು ಚೆನ್ನಾಗಿ 5 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಕರೆದ್ಬಿಟ್ರೆ ಗೋಬಿ ಚೆನ್ನಾಗಿ ರೆಡಿ ಆಗುತ್ತೆ. ಅಂದರೆ ಒಳಗೆ ಇರೋಂಥ ಗೋಬಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಸರಿಯಾಗಿ ಈಗ ಫ್ರೈ ಆಗಿದೆ. ನಿಮಗೆ ಗೊತ್ತಾಗುತ್ತೆ ಅದು ಏನು ಗೋಬಿ ಕಾಣಿಸ್ತಾ ಇದೆಯೋ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ. ನೋಡಿರಿ ಎಲ್ಲ ಫ್ರೈ ಆದಮೇಲೆ ಈ ಥರ ಕಾಣಿಸುತ್ತೆ. ಆಮೇಲೆ ಅದು ಎಣ್ಣೆಯಲ್ಲಿ ಕರಿಯೋ ಸಹಿತ ಚೆನ್ನಾಗಿ ಫ್ರೈ ಆದಮೇಲೆ ಅದೆಲ್ಲ ಬಬಲ್ಸ್ ಕೂಡ ಬರೋಕ್ಕೆ ಕಡಿಮೆ ಆಗುತ್ತೆ, ಆವಾಗ ಚೆನ್ನಾಗಿ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಇದನ್ನ ಎಣ್ಣೆ ತೆಗೆದು ಈ ಥರ ತೊಗೊಳ್ರಿ. ನೋಡಿರಿ ಸೌಂಡ್ ಹೇಗೆ ಬರ್ತಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ. ಒಂದು ಸರಿ ಈ ಥರ ಮಾಡ್ಕೊತೀವಿ ನೋಡಿರಿ, ಸೂಪರ್ ಟೇಸ್ಟಿಯಾದಂತಹ ಡ್ರೈ ಗೋಬಿ ನೋಡಿ. ಹೀಗೆ ಎಲ್ಲದನ್ನು ಫ್ರೈ ಮಾಡಿಕೊಳ್ರಿ. ಇಲ್ಲಿ ನಾನು ಇನ್ನೊಂದು ಸ್ಟೆಪ್ಪನ್ನು ಹಾಕ್ತಾಯಿದ್ದೀನಿ, ಅಂದರೆ ಇನ್ನೂ ಬ್ಯಾಟರ್ ಇದೆ, ಅದನ್ನು ನಾವು ಕಲಿಸಿದ್ದು. ನಾವು ಒಂದು ಅರ್ಧ ಗೋಬಿ ತೊಗೊಂಡ್ರೆ ಸಾಕು ನೋಡಿರಿ, ಮನೆ ಮಂದಿಗೆಲ್ಲ ಮಾಡ್ಬೋದು, ಅಷ್ಟು ಚೆನ್ನಾಗಿ ಆಗುತ್ತೆ, ಅಷ್ಟು ಜಾಸ್ತಿ ಆಗುತ್ತೆ ನೋಡಿರಿ ಇದು. ನಾನು ಹೇಳ್ದಂಗೆ ಮೊದಲೇ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು, ಸರಿಯಾಗಿ ಬಿಸಿ ಮಾಡಿಕೊಂಡೇ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ. ನಾವು ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿ ಕರಿಯೋದ್ರಿಂದ ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಇದು ಹೀರ್ಕೊಳ್ಳಲ್ಲ ನೋಡಿರಿ. ಈಗ ಇದನ್ನು ಕೂಡ ಚೆನ್ನಾಗಿ ಇದೇ ಥರ ಫ್ರೈ ಮಾಡ್ಕೊಳ್ಳೋಣ. ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ತಿರುಗಿಸಾಕಿ. ನೀವು ಬೇಕಾದರೆ ಇದನ್ನು ಡಬಲ್ ಫ್ರೈ ಕೂಡ ಮಾಡ್ಬೋದು. ನಾನಿಲ್ಲಿ ಒಂದೇ ಸಿಂಗಲ್ ಫ್ರೈನಲ್ಲೇ ಚೆನ್ನಾಗಿ ಕಡಕ್ಕಾಗಿ ಕರೆದಿದ್ದೀನಿ ನೋಡಿರಿ. ನೀವು ಹಾಗೂ ಮಾಡ್ಬೋದು, ಇಲ್ಲಾಂದರೆ ಇದನ್ನು ಹಾಫ್ ಫ್ರೈ ಮಾಡಿಕೊಂಡು ಮತ್ತು ಸೆಕೆಂಡ್ ಟೈಮ್ ಇದನ್ನು ಡಬಲ್ ಫ್ರೈಯನ್ನು ಮಾಡ್ಕೋಬೋದು ನೋಡಿ ಚೆನ್ನಾಗಿ ಇಲ್ಲಿ ಫ್ರೈ ಆಗಿದೆ. ಇದು ಸಹಿತ ಕಲರ್ ನೋಡಿರಿ ಹೇಗೆ ಬಂದಿದೆ. ನಾವು ಇರುವಂಥ ಖಾರದ ಪುಡಿನ ಸ್ವಲ್ಪ ಅಚ್ಚ ಖಾರದ ಪುಡಿ ಬಳಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ನೋಡಿರಿ.
ಈಗ ಎಣ್ಣೆ ಬಸ್ತು ಚೆನ್ನಾಗಿದ್ದನ್ನು ಪ್ಲೇಟಿಗೆ ಹಾಕೋಣ. ಎಣ್ಣೆ ಚೆನ್ನಾಗಿ ಬಸ್ಸಿರಿ, ಇಲ್ಲಾಂದರೆ ಟಿಶ್ಯೂ ಪೇಪರ್ನಲ್ಲಿ ನೀವು ಹಾಕ್ಕೊಂಡ್ರೆ ಎಲ್ಲ ಅದು ಆಯಿಲನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ್ಯಕ್ಚುಲಿ ಜಾಸ್ತಿ ಎಣ್ಣೆ ಹಿಡಿದಿರೋದಿಲ್ಲ, ಇದು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿರಿ. ನೀವು ಒಂದ್ಸರಿ ಮಾಡಿ ನೋಡಿರಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಈಗ ಎಲ್ಲ ಗೋಬಿನೂ ಕರೆದು ತಗೊಂಡಿದ್ದೀವಿ. ಲಾಸ್ಟಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ತೀನಿ, ಯಾಕಂದರೆ ಇದು ಗೋಬಿ ಜೊತೆ ತಿನ್ನೋಕ್ಕೆ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ನೋಡಿರಿ. ತುಂಬ ಚೆನ್ನಾಗಿರುತ್ತೆ ಇದು. ನೀವು ಏನಾದರೂ ಕಬಾಬ್ ಅಥವಾ ಗೋಬಿ ಈ ಥರ ಮಾಡಿದಾಗ ನೀವು ಹಸಿ ಕರಿಬೇವನ್ನು ಸ್ವಲ್ಪ ಹಾಕಿ ಫ್ರೈ ಮಾಡಿ ತಿಂದು ನೋಡ್ರಿ, ಅದರ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದನ್ನು ಸಹಿತ ತೆಗೆದು ಗೋಬಿ ಮೇಲೆ ನಾನು ಹಾಕಿ ಸರ್ವ್ ಮಾಡ್ತೀನಿ ನೋಡಿರಿ. ಸೂಪರ್ ಟೇಸ್ಟ್ ಇರುತ್ತೆ ಇದು ಕೂಡ. ಈಗ ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಹೇಗೆ ಬಂದಿದೆ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದೆ, ಸೂಪರ್ ಟೇಸ್ಟಿಯಾಗಿದೆ ನೋಡಿರಿ. ಒಂದ್ಸರಿ ನೀವು ವಿಧಾನದಲ್ಲಿ ಟ್ರೈ ಮಾಡಿ, ರುಚಿ ಅಂತೂ ಮರೆಯೋದಿಲ್ಲ. ಪದೇ ಪದೇ ಇದೇ ಥರ ಮಾಡಿಕೊಂಡು ಮನೆಯಲ್ಲೇ ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಕ್ರಿಸ್ಪಿಯಾಗಿರುತ್ತೆ ನೋಡಿರಿ. ಕೆಲವೊಂದು ಸರಿ ಗೋಬಿನ ನಾವು ಫ್ರೈ ಮಾಡಿ